ನೋಡಿ ಹೀಗೆ. ಈಗ ಸರ್ವ್ ಮಾಡೋಕ್ಕೆ ರೆಡಿ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸೀಳ್ಕೊಂಡು. ಅದಕ್ಕೆ ಈರುಳ್ಳಿನೂ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರಿತೀನಿ. ಇವಾಗ ಈಗ ಹುರಿದಿದ್ದಾಗಿದೆ. ಇದಕ್ಕೆ ಹುಣಸೆಹಣ್ಣು ಬೇಕಿದ್ದರೆ ಹಾಕ್ಕೋಬಹುದು. ಹಾಗೆ ಹುರಿಗಡಲೆ ಹಾಕ್ಕೊಂಬಿಟ್ಟು ಒಲೆ ಆರಿಸ್ಬಿಟ್ಟು ಒಂದು ಸಲ ಕಲಸಿ ತಣ್ಣಗಾದ್ಮೇಲೆ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋದು. ನೋಡಿ ಈಗ ರುಬ್ಬಿದ್ದಾಗಿದೆ. ಈಗ ಸಾಸಿವೆ ಒಗ್ಗರಣೆ ಮಾಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಒಣಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ. ಈಗ ಚಟ್ನಿ ರುಬ್ಬಿದ್ದಾಗಿದೆ. ಈ ಥರ ನೀರಾಗಿ ಮಾಡಬೇಕು ಇದನ್ನು, ನೀರು ಚಟ್ನಿ ಅಂತ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಈ ಚಟ್ನಿ ತೆಂಗಿನಕಾಯಿ ಇಲ್ದಲೇ ಮಾಡಿರೋದು. ರುಚಿ ಚೆನ್ನಾಗೇ ಇರುತ್ತೆ. ತೆಂಗಿನಕಾಯಿ ಬೇಡ ಅನ್ನೋರು, ತೆಂಗಿನಕಾಯಿ ಇಲ್ಲ ಅಂದಾಗ ಈ ಚಟ್ನಿ ಮಾಡ್ಕೊಳ್ಬಹುದು ಇಡ್ಲಿಗೆ. ಈ ಥರ ನೀರು ಚಟ್ನಿ ಅಂತಲೂ ಹೇಳ್ತಾರೆ ಇದಕ್ಕೆ. ನೋಡಿ ಈ ಥರ ಈ ಮಲ್ಲಿಗೆ ಅಂತ ಎಷ್ಟು ಮೃದುವಾಗಿದೆ ಅಲ್ವಾ, ಮಲ್ಲಿಗೆ ಅಂತ ಇಡ್ಲಿಗೆ. ಈಗ ಚಟ್ನಿ ಹಾಕ್ಕೊಳ್ಳೋಣ, ನೀರು ಚಟ್ನಿ. ಇನ್ನೂ ನೀರು ಹಾಕಬೇಕಿದ್ರೆ ಕೂಡ